ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸುಪ್ರಿಯಾಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ತಮ್ಮನೇಲಿ ನೋಡಿದ್ದೀರಾ, ಎಲ್ಲಿಗೆ ಹೊರಟಿದ್ದೀವಿ ಬನ್ನಿ ಹೇಳ್ತಾಯಿನಿ. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. 2 ಡೇಸ್ ಜರ್ನಿ ಮಾಡಬೇಕು ಟ್ರೈನಲ್ಲಿ. ಇಷ್ಟೆಲ್ಲ ಲಗೇಜ್ ತೊಗೊಂಡು ಹೋಗ್ಬೇಕಾಗುತ್ತೆ. ನಾವು ಹೊರಟಿರೋದು ಕರ್ನಾಟಕಕ್ಕೆ. ಗುರುವಾರ ಟ್ರೈನ್ ಇರುತ್ತೆ. ಅದ್ರ ಹಿಂದಿನ ದಿನ ಮುಂಚೆ ನಾವು ರಾತ್ರಿ ನೈಟ್ ಏನೂ ಮಾಡೋಕ್ಕೆ ಹೋಗಿದ್ದಿಲ್ಲ, ಬಿಸಿಲಿರೋ ಕಾರಣ ನಾವು ಹೊರಗಿಂದ ತರಿಸಿದ್ವಿ. ಇದು ದಹಿ ಪಕೋಡ ಅಂಥೇಳಿ ಮೊಸರು ಹಾಕಿ ಮಾಡಿರ್ತಾರೆ ಪಕೋಡಕ್ಕೆ. ಆಮೇಲೆ ತುಪ್ಪ ಕಾಯಿಸ್ತಾ ಇದ್ದೀವಿ. ಬೆಣ್ಣೆ ತೆಗ್ದಿದ್ರು ನಮ್ಮ ಮಮ್ಮಿ, ಫ್ರಿಜ್ ಒಳಗೆಲ್ಲ ಕೆನೆ ಜಮಾ ಮಾಡಿ ಇಟ್ಟಿದ್ರು. ಅದನ್ನು ಈಗ ಮತ್ತೆ ಫ್ರಿಜ್ ಬಂದ್ ಮಾಡಬೇಕಲ್ಲ, ಕೆಡಬಾರ್ದು ಅಂಥೇಳಿ ಅದನ್ನು ಮಿಕ್ಸರ್ ಮಾಡಿ ಬೆಣ್ಣೆ ತೆಗೆದು ಈಗ ಅದನ್ನು ಕಾಯಿಸ್ತಾ ಇದ್ದಾರೆ. ಈಗ ಅದನ್ನು ಕಾಯಿಸಾಗಿಂದ ಅದಾದಮೇಲೆ ಬೆಳಿಗ್ಗೆ ಜಲ್ದಿ ಎದ್ದು ಅಡುಗೆ ಮಾಡಿಕೊಂಡು 11:30ಗೆ ಟ್ರೈನ್ ಇತ್ತು. ಹಿಂಗಾಗಿ ನಾವು 10:30 ಅಂದರೆ ಮನೆ ಬಿಟ್ಟಿದ್ವಿ. ಅಲ್ಲಿ ಹೋಗಿ ಸ್ಟೇಷನ್ನಾಗ ಕುಂತಿದ್ವಿ. ಇಷ್ಟೆಲ್ಲ ಲಗೇಜ್ ಆಗಿತ್ತು. ಹೊಲ್ ಬರೋ ಹೊತ್ನಾಗ ರಿಟರ್ನ್ ಇನ್ನೂ ಲಗೇಜ್ ಜಾಸ್ತಿ ಆಗಿರುತ್ತೆ. ಇದು ವಾಕಾನೆ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ದೇವೆ ಟ್ರೈನಿಗೋಸ್ಕರ. ತುಂಬ ಬಿಸಿಲಿತ್ತು. 10:30 ಅಂದ್ರೂ 43 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 45 ಹೋಗಿರುತ್ತೆ ಬಿಸಿಲು ಅಂದರೆ. ಆದರೂ ನಾವು ಹಿಂದಿನ ದಿನವೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಫ್ರಿಜ್ ಒಳಗೆ ನೀರಿಗೆಲ್ಲ ಬರಫ್ ಮಾಡಿ ಇಟ್ಕೊಂಡಿದ್ವಿ, ಐಸ್ ಕ್ಯೂಬ್ ಮಾಡಿ. ಅದನ್ನು 1-2 ಗಂಟೆ ತನಕ ಕರಗಿ ಹೋಗಿಬಿಟ್ಟಿತ್ತು. ಆದರೂ ಸಿಕ್ಕಾಪಟ್ಟೆ ಬಿಸಿಲು. ಅವತ್ತಿನ ದಿನ ಏನು ಶೂಟಿಂಗ್ ಮಾಡೋಕ್ಕಾಗಿದ್ದಿಲ್ಲ. ಇದು ಮರನೇ ದಿನ ನಾನು ನೇಚರ್ ಎಂಜಾಯ್ ಮಾಡ್ಕೊತ ವೀಡಿಯೋ ಮಾಡಿರೋದು. ಗೋವಾ ಸಮೀಪ ಹೋಗ್ತಾ ಸ್ವಲ್ಪ ಗ್ರೀನರಿ ಎಲ್ಲ ಕಾಣಿಸುತ್ತೆ, ಹಿಂಗಾಗಿ ಟೀ ಕುಡ್ಕೊತ ಶೂಟಿಂಗ್ ಮಾಡಿರೋದು. ಇದು ನೋಡ್ತಾ ಇದ್ದೀರಾ ನೀವು, ಕರ್ಮಲ್ಲಿ ಕಡೆ ಬರುತ್ತೆ ಈ ಬ್ರಿಡ್ಜು, ಹಾಗೆ ವಿಡಿಯೋ ಮಾಡಿರೋದು. ಇದು ಆಲ್ಮೋಸ್ಟ್ ಈ ಟ್ರೈನ್ ಒಳಗೆ ಗೋವಾ ಕಿಲಿಯವರೇ ಇರ್ತಾರೆ. ಆಮೇಲೆ ಕೇರಳ ಈ ಟೈಪ್ ಇರ್ತಾರೆ. ನಾವು ಇಳ್ಕೊಳ್ಳೋದು ಅಂಕೋಲಾ, ನಮ್ಮದು ಡೆಸ್ಟಿನೇಷನ್ ಇರೋದು. ಆಲ್ಮೋಸ್ಟ್ ಟ್ರೈನ್ ಖಾಲಿ ಆಗೋದು ಕರ್ಮಲಿ ಸ್ಟೇಷನಿಗೆ. ಅಂದರೆ ಟ್ರಿಪ್ ಎಂಜಾಯ್ ಮಾಡೋಕ್ಕೆ, ಗೋವಾ ಎಂಜಾಯ್ ಮಾಡೋಕ್ಕೆ ಬಂದಿರ್ತಾರಲ್ಲ ಅವರೆಲ್ಲ ಇಲ್ಲೇ ಇಳ್ಕೊತಾರೆ. ಹಾಫ್ ಆಫ್ ಟ್ರೈನ್ ಖಾಲಿ ಆಗಿಬಿಡುತ್ತೆ. ಇದು ಕರ್ಮಲಿ ಸ್ಟೇಷನಿಗೆ ನೋಡ್ತಾ ಇದ್ದೀರಾ ನೀವೆಲ್ಲ. ನಮ್ಮ ಟ್ರೈನಿಂದ ಎಷ್ಟು ಮಂದಿ ಇಳ್ತಾ ಇದ್ದಾರೆ. ಆ ಪೂರಾ ಬೋಗಿನೇ ಖಾಲಿ ಆಗೋಗಿರುತ್ತೆ. ಗೇಮ್ ಆಡ್ಕೊತ ಕುಂತಿದ್ದಾನೆ ನಮ್ಮ ತಮ್ಮ. ಟ್ರೈನ್ ಪೂರ ಖಾಲಿಯಾಗಿದೆ. ಆದರೂ ಸ್ವಲ್ಪ ಮಂದಿ ಇರ್ತಾರೆ. ಅವರೆಲ್ಲ ಕೇರಳ, ಉಡುಪಿ ಈ ಟೈಪೆಲ್ಲ ಇಲ್ಲಿಯವರು. ನಾವು ನಿನ್ನೆ 10:30ಗೆ ಕುಂತಿರೋದು. ಇದು ಆಲ್ಮೋಸ್ಟ್ ಡೆಸ್ಟಿನೇಷನ್ ರೀಚ್ ಆಗೋದು 11-11:30. ಲೇಟಾಗಿ ಹೋಗುತ್ತೆ ಟ್ರೈನು. ಇದು ಅಂಕೋಲಾ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದೇವೆ ಬಸ್ಸಿಗೋಸ್ಕರ. ಅಲ್ಲೇನಾಗ್ಬಿಡ್ತು ಅಂದರೆ ನಮ್ಮ ಅಪ್ಪಾಜಿ ಚಪ್ಪಲ್ ಟ್ರೈನ್ ಹತ್ತೋ ಹೊತ್ನಾಗೆ ಬಿದ್ದು ಹೋಗಿಬಿಡ್ತು. ಹೀಗಾಗಿ ಅವರು ತರಕ್ಕೆ ಹೋಗಿದ್ದಾರೆ. ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಅವರು ತೊಗೊಂಡು ಬಂದಮೇಲೆ ನಾವು ಮತ್ತೆ ಅಲ್ಲಿಂದ 2 ಅವರ್ಸ್ ಜರ್ನಿ ಮಾಡಬೇಕು ಬಸ್ಸಲ್ಲಿ. ಇದು ನೆಕ್ಸ್ಟ್ ಡೇ ಅವ್ರು ಮೆಣಸಿನ್ಕಾಯಿ ತರಕ್ಕೆ ಹೋಗಿದ್ದರು. ನಾವು ಮೆಣಸಿನ್ಕಾಯಿ ಹುಬ್ಳಿಯಿಂದನೇ ಕೊಟ್ಟಿಸ್ಕೊಂಡು ಬರ್ತೇವೆ. ನಮ್ಮ ತಮ್ಮನ್ನ ನನ್ನ ಮನೆಯೊಳಗೆ ಬಿಟ್ಟು ಹೋಗಿದ್ರು. ಹಿಂಗಾಗಿ ಅವ್ನಿಗೆ ಲ್ಯಾಪ್ಟಾಪ್ ಕೊಟ್ಟು ಸ್ವಲ್ಪ ಅವ್ನಿಗೆ ಬ್ಯುಸಿಯಾಗಿ ಇಟ್ಟಿದ್ವಿ. ಇಲ್ಲಾಂದರೆ ಅವ ಫೋನ್ ಇಲ್ಲದೆ ಇರೋಂಗಿಲ್ಲ, ಫೋನ್ ಬೇಕು ಅವನಿಗೆ. ಇದು ಸಂಜೆಗೆ ನಾವು ಹೊರಗೆ ಗಾಳಿಗೋಸ್ಕರ ಕುಂತಿದ್ವಿ. ಸ್ವಲ್ಪ ಕೋಲ್ಡ್ ಎನ್ವೈರ್ಮೆಂಟ್ ಇತ್ತು ಹುಬ್ಳಿಯಲ್ಲಿ. ಹಿಂದಿನ ದಿನ ಮಳೆ ಬಂದಿರೋದಕ್ಕೋಸ್ಕರ ಅವತ್ತೇನು ಸನ್ನಿ ಇದ್ದಿದ್ದಿಲ್ಲ. ಒನ್ ಟೈಪ್ ವಿಂಟರ್ ಟೈಪ್ ಎನ್ವೈರ್ಮೆಂಟ್ ಇತ್ತು. ಅವನಿಗೆ ಥಂಡಿ ಹತ್ತಾ ಇದೆ ಅಂತ ಚಾದರ್ ಹೊಚ್ಕೊಂಬಂದು ಕುಂತಿದ್ದಾನೆ. ಇಲ್ಲೆಲ್ಲ ಕುಂತ್ಕೊಂಡು ಹಾಗೆ ಚಿಟ್ ಚಾಟ್ ಮಾಡ್ತಾಯಿದ್ದೀವಿ. ಅವ್ರು ನಮ್ಮ ಅಜ್ಜಿ ಕುಂತಿರೋದು. ಇಲ್ಲವ ಮುಚ್ಕೊಂಡು ಕುಂತಾ ಇದ್ದಾನೆ. ನಾವು ವೀಡಿಯೋ ಮಾಡೋದಕ್ಕೋಸ್ಕರ ಮುಖ ಮುಚ್ಕೊಂಡಿದ್ದಾನೆ. ನಮ್ಮ ಮಮ್ಮಿ ನಿಂತಿದ್ದಾರೆ ಅಲ್ಲೇ ಫೋನ್ ನೋಡ್ಕೊತ. ನೋಡಿ ಅವನ್ನೇ ಮಾಡ್ತಾ ಇರೋದು. ನೆಕ್ಸ್ಟ್ ಡೇ ನಾವು ಸೈಟ್ ಎಲ್ಲ ನೋಡೋಕೆ ಹೋಗಿದ್ವಿ. ಅದು ಲೆಂತಿ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಆಂಟಿ ಮನೆಗೆ ಹೋಗಿದ್ವಿ, ಆನಂದ್ ನಗರಕ್ಕೆ, ಮಧ್ಯಾಹ್ನ. ಅದಾದಮೇಲೆ ಇದು ನೈಟ್ ನಾವು ಇನ್ನೊಂದು ಕಾಕನ ಮನೆಗೆ ಬಂದಿದ್ವಿ. ಅವ್ರು ಊಟಕ್ಕೆ ಅಂತೇಳಿ ನಮಗೆ ಕರೆದಿದ್ರು. ನಮ್ಮ ಆಂಟಿ ಜೊತೆ ನಾವು ಹಂಗೆ ಮಸ್ತಿ ಮಾಡ್ಕೊತ ನಿಂತಿದ್ವಿ. ಅದು ನಮ್ಮ ಮಮ್ಮಿ ಶೂಟಿಂಗ್ ಮಾಡ್ತಾಯಿದ್ದಾರೆ. ನಾವು ಅಲ್ಲೋಗಿ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಮಸ್ತಿ ಮಾಡ್ತಾಯಿದ್ವಿ. ಚಿಕನ್ ಮಟನ್ ಮಾಡ್ಕೊ ಕೈ ಬಿಡೋದು. ಡಬ್ಬಿ ಒಳಗ್ ಮಶ್ರೂಮ್ ಪಲ್ಯನ ಐತಿಲ್ವಾ, ನೀವ್ ಅದನ್ನೇ ತಿನ್ಬೇಕ್ರಿ. ಚಿಕನ್ ಮಟನ್
ಮಶ್ರೂಮ್ ಪಲ್ಯ ತಂದೈತಿ ನಿಮ್ ಸಲುವಾಗಿ ಇವತ್ತು ತಿನ್ನಬೇಕಾದನ ಈಗ ಇಲ್ರಿಪ್ಪ ನಾವ್ ನಿಮಗೂ ಕೊಟ್ಟು ತಿಂದಾತಂತಂದೇವಿ. ನೋಡಿದ್ರಲ್ಲ ನಮ್ಮ ಆಂಟಿ ಜೊತೆ ನಾವು ಮಶ್ರೂಮ್ ಪಲ್ಯಗೋಸ್ಕರ ಮಸ್ತಿ ಮಾಡ್ಕೊಂಡು ಕುಂತಿದ್ವಿ. ಅವರಿಗೆ ಮಶ್ರೂಮ್ ಪಲ್ಯ ನೋಡಿದರೆ ಚಿಕನ್ ಮಟನ್ ನೋಡ್ದಂಗೆ ಅನ್ನಿಸ್ತೆ ಅಂತೆ. ಹೀಗೆ ಕಾಮಿಡಿ ಮಾಡ್ಕೊತ ಕುಂತಿದ್ವಿ ಅವ್ರ ಜೊತೆ ನಾವು. ಅವರು ಸ್ಟೋರಿ ಹೇಳ್ತಾಯಿದ್ರು, ಮಶ್ರೂಮ್ ನೋಡಿದ್ರೆ ನಮ್ಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತೇಳಿ. ಆಕೆ ನಮ್ಮ ಸ್ನೇಹ ಶ್ವೇತಾ ಅವರು, ಇವರು ನೋಡ್ರಿ ಫೋನ್ ಹಿಡ್ಕೊಂಡು ಹೆಂಗೆ ಮಾಡ್ಕೊತ ಕುಂತಿದ್ದಾರೆ ಅವ್ರ ಮನೆಯೊಳಗೆ ಕುಂತ್ಕೊಂಡು. ಮತ್ತು ನಾವು ಹಾಗೆ ಇಡೀ ದಿನ ಮಸ್ತಿ ಅವ್ರ ಜೊತೆ ನಕ್ಕೊತಾನೆ ಇದ್ವಿ. ನಮ್ಮ ಆಂಟಿ ಏನೋ ತಂದು ತೋರಿಸ್ತಾ ಇದ್ದಾರೆ. ಸ್ನೇಹ ಹೇಳ್ತಿದ್ದಾಳೆ ಯೂಟ್ಯೂಬ್ ವೀಡಿಯೋ ಮಾಡ್ಕೊ, ಅದನ್ನು ಹಾಕಕ್ಕೆ ಬರುತ್ತೆ ನಿನಗೆ ಅಂತೇಳಿ. ನಮ್ಮ ಮಮ್ಮಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಅಲ್ಲವ ಮ್ಯಾಂಗೋ ಲವರ್ ಅಮೋಘ ಅಂತೇಳಿ ಮ್ಯಾಂಗೋ ತಿನ್ಕೊ ಅಂತ ಕುಂತಿದ್ದಾನೆ. ನಮ್ಮ ಆಂಟಿ ನಮಗೇನೋ ಹೇಳ್ತಾಯಿದ್ರು, ಲಕ್ಷ್ಯ ಇಲ್ಲ ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಅವ್ರಿಗೆ ನಾವೇನೋ ಟೇಸ್ಟ್ ನೋಡಿ ಹೇಳಿ ಅಂತ ಹೇಳ್ತಾಯಿದ್ವಿ ತಂದಿದ್ದನ್ನು. ಅಲ್ಲಿ ಮ್ಯಾಂಗೋ ತಿನ್ಕೊ ಅಂತ ಕುಂತಿದ್ದಾನೆ. ನಮ್ಮ ಮಮ್ಮಿ ಗುಜರಾತಿಂದ ರವೆ ಉಂಡೆ ಮಾಡ್ಕೊಂಡು ಹೋಗಿದ್ರು. ಅವ್ರು ಹೇಳ್ತಾಯಿದ್ರು ರವೆ ಉಂಡೆ ತಿಂದು ನೋಡಿ ಹೇಳಿ ಹೆಂಗಾಗಿದೆ ಅಂಥೇಳಿ. ಅವ್ರು ಅದನ್ನೇ ಟೇಸ್ಟ್ ಮಾಡಿ ಹೇಳಕ್ಕಂತೆ ನಿಂತಿದ್ರು. ಅದನ್ನೇ ವೀಡಿಯೋ ಮಾಡ್ತಾಯಿದ್ದೆ ನಾನು. ನಮ್ಮ ಆಂಟಿ ಗೊತ್ತೇ ತಿನ್ರಿ ತಿನ್ನವ ಸುಮ್ಮನೆ ಏನಾಗಂಗಿಲ್ಲ. ತಿನ್ ಹೇಳ್ರಿ ತಿನ್ನೋದಷ್ಟ ಮಾಡ. ಬಿಡ ಸಾಕು. ಮಾಡಿದ್ಲಾಡು ಸೂಪರ್ ಆಗಿ ಬಿಡ. ನಾನು ರವಾದ ಉಂಡಿ ಮೊದ್ಲು ಇಷ್ಟ ಸ್ಟೈಲಿಶ್ ಆಗಿ ರವಾ ಉಂಡಿ ಇಡ್ಬೇಕ್ರಿ. ಏ ಪಲಾವ್ ತಿಂತೇನ ಏನ್ ತಿಂತಿ? ಎಲ್ಲ ಅಪ್ಲೋಡ್ ಆಗಿ ಎಲ್ಲ ಕೇಳ್ಬೇಕು ನೋಡವ್ರು. ನಮ್ ಕಾಕನ್ ಮಗ ಅಂತ ಹೇಳ. ಇವ ಇವ್ರ ಮಗ ರೀ. ನಮ್ ಕಾಕನ್ ಮಗ ಅಂತ. ನಿಮ್ಮ ನಾನು ತಿನ್ನೋ ಬದ್ಲಿ ಜ್ಯೂಸ ಕೂಡ ಅಲ್ಲಿ ಸೂಪರ್ ಅಂತ ಹೇಳ, ಅವ್ರಿಗೆ ಸೂಪರ್ ಅಂತ ಹೇಳ. ಅಣ್ಣ ಸೂಪರ್. ಈ ದಿವಸ ಅಂತೂ ಬರೀ ನಗೋದಾಗಿತ್ತು. ಅವತ್ತು ಮಸ್ತಿ ಮಾಡಿ ಟೋಟಲಿ ನಾವು ಮನೆಗೆ ಹೋಗೋದು 11 ಗಂಟೆ ಆಗಿತ್ತು. ಹಾಗಾಗಿ ಅವತ್ತು ನೋಡಿದ್ರಲ್ಲ ಬರೀ ಹಿಂಗೆ ಎಲ್ಲರೂ ಕೂಡಿ ಮಸ್ತಿ ಮಾಡೋದು. ನಾವು ಎಲ್ಲರೂ ಜಲ್ದಿ ಊಟ ಮಾಡಿ ಅಲ್ಲಿಂದ ನೇಕಾನಗರಕ್ಕೆ ಹೋಗೋದಿತ್ತು. ನಾನಂತರೂ ನಮ್ಮ ಆನಂದ್ ನಗರ್ನಾಗೆ ನಾಷ್ಟ ಆಗಿಬಿಟ್ಟಿತ್ತು. ಹಿಂಗಾಗಿ ನಾನು ಅಷ್ಟೊಂದೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ನಮ್ಮ ಅಪ್ಪಾಜಿ ಕಾಕ ಹುಡುಗರೆಲ್ಲರೂ ಮಾತಾಡ್ಕೊತ ಕುಂತಿದ್ದಾರೆ. 3 ಮಂದಿ ಅಂತೂ ಫೋನ್ ಒಳಗೆ ಫುಲ್ ಬ್ಯುಸಿ ಇದ್ದರು. ಅಪ್ಪಾಜಿ ಕಾಕ ಮಾತಾಡ್ಕೊತ ಕುಂತಿದ್ರು. ಇವ ಮಾವಿನ ಹಣ್ಣು ತೊಗೊಂಡು ಬಂದಿದ್ದಾನೆ. ಇಲ್ಲಿ ನಮ್ಮ ಆಂಟಿ ನನಗೆ ಊಟಕ್ಕೆ ಏನೇನು ಮಾಡಿದ್ದೀವಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ತೋರಿಸ್ತಾ ಇದ್ದಾರೆ. ಇದು ನಮ್ಮ ಆಂಟಿ ಪಲ್ಯ ಸೋಯಾಬೀನ್ ಪಲ್ಯ ಹಾಕ್ಕೊಟ್ಟಿದ್ರು ಆಂಟಿಗೆ ಟೇಸ್ಟ್ ನೋಡೋಕ್ಕೆ. ಇವರು ಪಲಾವ್ ಮಾಡಿದ್ದಾರೆ, ಅದನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ಇದು ಪಚಡಿ ಸಲಾಡ್ ಟೈಪ್ ಮಾಡಿದ್ದಾರೆ ಅವರು ಎಲ್ಲ ಹೆಚ್ಚಾಕಿ. ನೆಕ್ಸ್ಟು ಚೌಳಿಕಾಯಿ ಪಲ್ಯ ಮಾಡಿದ್ದಾರೆ, ಅದನ್ನು ತೋರಿಸ್ತಾ ಇದ್ರು. ಇಷ್ಟೆಲ್ಲ ಮಾಡಿದ್ದೀನಿ ಅಂತ ನಾನು ಹೇಳಿದ್ದೆ ಅವ್ರಿಗೆ, ತೋರಿಸ್ರಿ ಏನೇನು ಮಾಡಿದ್ದೀರಿ ನೀವು ನಮಗೆ ಅಂತೇಳಿ. ಉಂಡೆ ತಿನ್ಕೊ ಅಂತ ತೋರಿಸ್ತಾ ಇದ್ದಾರೆ ನಮ್ಮ ಆಂಟಿ. ಅದು ಹೇಳ್ತಾ ಇದ್ದಾರೆ ನಮ್ಮ ಇನ್ನೊಬ್ರು ಆಂಟಿ ಕೊಟ್ಟು ಕಳಿಸಿದ್ರಲ್ಲ ಸೋಯಾಬೀನ್ ಪಲ್ಯ, ಅದು ತೋರಿಸ್ತಾ ಇದೆ ನೋಡ್ಕೊ ಅಂಥೇಳಿ. ಮತ್ತು ಮೊಸರ್ದು ಇದು ಮಾಡಿದ್ರು ಅವರು, ಮೊಸರು ಚಟ್ನಿ ಟೈಪ್ ಪಲಾವ್ ಹಾಕ್ಕೊಂಡು ಉಣ್ಣಕ್ಕೆ ಚಲೋ ಆಗುತ್ತಲ್ಲ, ಅದನ್ನು ತೋರಿಸ್ತಾ ಇದ್ದರು. ಇಲ್ಲಿ ಸೂರಜ್, ಸಚಿನ್, ಶ್ವೇತಾ ಕುಂತಿದ್ದಾಳೆ. ಅವರಿಬ್ಬರು ಮೊಬೈಲ್ ಒಳಗೆ ಗೇಮ್ ಆಡ್ತಾಯಿದ್ದಾನೆ. ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನೋಡ್ರಿ ಹಂಗಿಸ್ತಾ ಇದ್ದಾನೆ. ಫೋನ್ ಇದ್ದರೆ ಸಾಕು, ಬರೀ ಗೇಮ್ ಆಡೋದೇ ಕೆಲಸ ಅವ್ರದ್ದು. ಇಲ್ಲೇ ಊಟಕ್ಕೆ ಹಚ್ಕೊಂಬಂದಿದ್ರು, ನನಗಂತೂ ಹೊಟ್ಟಿಸ್ತಿದ್ದಿಲ್ಲ. ನಾನು, ಶ್ವೇತಾ, ಸ್ನೇಹ ಇಷ್ಟು 3 ಮಂದಿ ಸೇರಿ ಶೇರಿಂಗ್ ಒಳಗೆ ಕುಂತಿದ್ವಿ. ಶೇರಿಂಗ್ ಮಾಡ್ಕೊಂಡು ಊಟ ಮಾಡಿದ್ರಾತಂಥೇಳಿ. ಆಕಿ ನಮ್ಮ ಅಕ್ಕ ಊಟ ಮಾಡಿ ಟೇಸ್ಟ್ ನೋಡಿ ಹೇಳಬೇಕು ಅನ್ನೋದಿತ್ತು.
ಟೇಸ್ಟ್ ಮಾಡ್ತಾ ಇದ್ದಾಳೆ ಅವಳು. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್.